A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಗಾಂಧಿ ಚೌಕ ಆಟೋ ಸ್ಟ್ಯಾಂಡ್ ಇವರಿಂದ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರಿಗೆ ಗಾಂಧಿ ಚೌಕ ಆಟೋ ಸ್ಟ್ಯಾಂಡ್ ವತಿಯಿಂದ ಸನ್ಮಾನ ಮಾಡಲಾಗಿದೆ. ಗಾಂಧಿ ಚೌಕ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರಾದ ಅಯೂಬ್ ಖಾನ್ ಡಿ ನದಾಫ್ ಮತ್ತು ಸದಸ್ಯರು ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು ಹೃದಯಪೂರ್ವಕ ಅಭಿನಂದನೆಗಳು. ಆಟೋ ಚಾಲಕರ ಬದುಕು ಬಹಳ ಕಷ್ಟ ಇದೆ ರೀ. ಫ್ರೀ ಬಸ್ ಎಲ್ಲ ಚಾಲು ಆದ್ಮೇಲ್ರಿ ಅವ್ರ ಜೀವನ ಬಹಳ ಕಷ್ಟ ರೀ. ಇಲ್ಲಿರೋ ಎಲ್ಲರೂ ಬಾಡಿಗೆ ಮನೆದಾಗ ಇರ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಮನೆ ನಡೆಸ್ಬೇಕು. ಅವ್ರ ಸ್ಥಿತಿ ಬಹಳ ಕೆಡದದ್ರಿ. ಖಂಡಿತವಾಗ್ಲು ಸರ್ಕಾರಕ್ಕೆ ಅವ್ರು ಹೇಳಿದ್ದೇನಂದ್ರೆ ಆಟೋ ಚಾಲಕರಿಗೂ ಸರ್ಕಾರದಿಂದ ಬಡವರ ಪರವಾಗಿ ಒಂದು ಮನೆಗಳನ್ನ ಕೊಟ್ರೆ ಅವ್ರ ಬದುಕನ್ನ ಕಟ್ಕೋಬಹುದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ರೀ. ನಾನು ಇದನ್ನ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ನಮ್ಮ ಆಟೋ ಚಾಲಕರ ಜೊತೆ ನಾನು ನಿಂತ್ಕೊಳ್ತೇನೆ ಅಂತ ಹೇಳಿ ನಾನು ಹೊರಟಿದ್ದೆ. ಮಾತಾಡಿ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ಈಗ DC ಆಫೀಸ್ನಲ್ಲಿ ಬಹಳಷ್ಟು ಜನ ನೆರೆದಿದ್ದಾರೆ. ಹಾಗಾಗಿ ನಾನು ಸಾಯಂಕಾಲ ಬನ್ನಿ ಅಂದ್ರೆ ಇಲ್ಲ ಬರಲ್ಲ ಆಟೋದವರು ಅಂತ ಅಂದ ತಕ್ಷಣ ನನಗೆ ಅನ್ನಿಸ್ತು, ಇಲ್ಲ ನಾನು ಎಷ್ಟೇ ಬ್ಯುಸಿ ಇರ್ಲಿ ನಾನು ಅವ್ರನ್ನ ನೋಡಿ ಆದ್ರೂ ಹೋಗ್ಬೇಕಂತ ಹೇಳಿ ನಾನು ನಿಮ್ ತಮ್ಮ ಒಂದು ಮಾತು ಹೇಳಿದೆ. ನಾವೆಲ್ಲ ಫ್ರೀ ಬಸ್ ಬಿಟ್ಟ ಮೇಲೆ ನಮ್ಮ ಆಟೋ ಚಾಲಕರಿಗೆ ಬಹಳ ಕಷ್ಟ ಇದೆ ಜೀವನ. ಈ ಆಟೋವರ್ಸ್ನವರಿಗೆ ಒಂದು ಸ್ಕೀಮ್, ಎಸ್ಪೆಷಲಿ ಹೌಸಿಂಗ್ ಸ್ಕೀಮ್ ಮಾಡಿಸ್ಬೇಕ್ರಿ ಅಂತ ಇವಾಗಿಂದ ಮಿನಿಸ್ಟರ್ ಬಂದು ಜಮೀರ್ ಅನ್ನೋದವ್ರು ಇದ್ದಾರೆ. ಇನ್ನೋರು ಯಾರಾದ್ರೂ ನನ್ ಜೊತೆ ಇದ್ರೆ ಒಂದಿನ ಆಟೋ ಯೂನಿಯನ್, ನಮ್ಮ ಬೆಂಗಳೂರು ಆಟೋ ಯೂನಿಯನ್ ಅವ್ರು ಇದಾರ್ರಿ ಕರ್ನಾಟಕ, ನೀವೆಲ್ಲ ಬರ್ರಿ, ನಾನೇ ಕರ್ಕೊಂಡ್ ಹೋಗ್ತೀನ್ರಿ. ನಾನು ಸಹ ಒಂದು ಅಫಿಷಿಯಲಿ ಲೆಟರ್ ಬರೀತೀನ್ರಿ. ಆಟೋ ಓಡಿಸೋ ಮಂದಿ ಈಗ ನೀವೆಲ್ಲ ಬಿಟ್ಟಿರಿ, ಬಸ್ ಬಿಟ್ಟಿರಿ, ಅವ್ರ ಜೀವನ ನಡೆಯೋದ್ ಕಷ್ಟ ಅದ, ಅವ್ರಿಗೂ ಸಹ ಹೌಸಿಂಗ್ ಸ್ಕೀಮ್ ನಲ್ಲಿ ಮನೆಗಳನ್ನ ಕೊಡಿ ಅಂತ ಹೇಳಿ ನಾನು ಸಹ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಿಮ್ಮೆಲ್ಲ ಆಟೋ ಯೂನಿಯನ್ ಲೀಡರ್ಸ್ ಜೊತೆ ನಾನು ಖುದ್ದಾಗಿ ಬಂದು ಮಿನಿಸ್ಟರ್ ಮತ್ತೆ ಆಯುಕ್ತರ ಜೊತೆ ನಿಮ್ ಪರವಾಗಿ ನಿಂತ್ಕೊಂಡು ನಿಮ್ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ನನ್ ಬಹಳ ಮನಸ್ಸಿಗೆ ತ್ರಾಸ ಅನಿಸ್ತದ್ರಿ. ನೀವ್ ಇಟ್ಟೆಲ್ಲ ಹಾರ ಹಾಕಿರಿ, ಏನು ಹಣ್ಣು ಕೊಟ್ಟಿರಿ, ಇವೆಲ್ಲ ತಗೊಳ್ಲಿಕ್ಕೆ ನಾನ್ ಲಾಯಕ್ ಇಲ್ರಿ. ಇದೆಲ್ಲ ನೀವು ಕಷ್ಟಪಟ್ಟಿರೋ ಒಂದೊಂದು ರೂಪಾಯಿ ರೀ. ಏನಾದ್ರೂ ನಾನು ನಿಮ್ಗೆ ನಿಮ್ ಸಲುವಾಗಿ ಏನಾದ್ರು ಮಾಡಿದ್ರೆ ಮಾತ್ರ ಅದಕ್ಕೆ ನಾನು ಋಣಿರಿ, ಇಲ್ದಿದ್ರೆ ಇಲ್ರಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲ್ರಿ. ನಿಮ್ಗೆಲ್ಲ ಲೇಬರ್ ಕಾರ್ಡ್ ಒಂದ್ ಸಿಗ್ತದ ಅನ್ಸುತ್ತಲ್ರಿ, ಅದು ಇನ್ಶೂರೆನ್ಸ್ ಅವು ಇವೆಲ್ಲ ಅದೆಲ್ಲ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಮಾಡ್ರಿ. ಸ್ಕಾಲರ್ಶಿಪ್ ತಗೊಳ್ರಿ ಮಕ್ಕಳಿಗೆ. ಅದ್ರ ಸ್ಕೀಮ್ಸ್ ಏನದ ಒಂದ್ಸಲ ಯಾರನ್ನಾರು ಕರ್ದಿ, ಇಲ್ಲಿ ಲೇಬರ್ ಆಫೀಸರ್ ಇರ್ತಾರ್ರಿ, ಕರ್ಸಿ ನಮ್ಗೆ ಆಟೋ ಚಾಲಕರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ, ಅರಿವನ್ನ ಕೊಡ್ರಿ. ಅವಾಗ ಅವರು ಏನ್ ನಮಗ್ ಬರ್ತದ ಅಂತ ಹೋಗಿ ತಗೋತಾರ್ರಿ. ಲೇಬರ್ ಹೇಳ್ತೀನಿ ನೋಡ್ರಿ, ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ನಾಗ ಅನ್ಯೂಸ್ಡ್ ರೊಕ್ಕ ಬಹಳಷ್ಟ ಅದ ರೀ. ಅದು ನಿಮ್ಮ ಇದಕ್ಕೆ ಸೇವೆಗೆ ಬರ್ಬೇಕಂದ್ರೆ ನಿಮ್ಗೆ ಮಾಹಿತಿ ಇರ್ಬೇಕು. ಮಾಹಿತಿ ಇದ್ರೆ ನೀವು ಪಡ್ಕೋಬಹುದು, ಹೌದಿಲ್ರಿ? ಪಡ್ಕೋರಿ ಅಂತ ಹೇಳಿ ನನ್ ಜನ ಅರಿವನ್ನ ತಗೋಬೇಕ್ರಿ, ನನ್ ಜನ ಬುದ್ಧಿವಂತರಾಗ್ಬೇಕ್ರಿ, ನನ್ ಜನ ಹಕ್ಕುಗಳನ್ನ ಪಡ್ಕೋಬೇಕ್ರಿ. ಸಿಗದೆ ಇದ್ರೆ ಹೋರಾಟ ಮಾಡ್ಬೇಕ್ರಿ. ಹಿಂಗೆ ಇದ್ರೆ ನಾವ್ ಹಿಂಗೆ ಇರ್ತೀವಿ. ನಾವ್ ಹಿಂಗಿರ್ಬಾರ್ದ್ರಿ. ಅರ್ಥ ಆಯ್ತ್ರಿ? ಏನೋ ಹೇಳ್ಬಿಟ್ಟು ಒಟ್ಟಾರೆ ಮೇಡಮ್ ಅಂತ ನೀವು ಒಂದ್ ಹೆಜ್ಜೆ ಮುಂದೆ ಬಂದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಬರ್ತೀವ್ರಿ. ಇಬ್ರು ಒಟ್ಟಿಗೆ ಕೈ ಹಿಡಿದು ನಡೆದ್ರೆ ಖಂಡಿತವಾಗ್ಲೂ ಒಂದಿನ ಯಶಸ್ಸು ಆಗೇ ಆಗತ್ತೆ. ಒಳ್ಳೆನ್ರಿ ಭಾಳ ಮನೆಗಳು ಹೇಳ್ರಿ. ಬಿಜಾಪುರ ಅಂತ 90% ಯಾರು ಬಾಯಿ ಮನೆ ಅದ ಆಟೋದವ್ರು. ಹಂಗಂದ್ರೆ ಅಷ್ಟಿದೆ ನಮ್ಮ ಸರ್ಕಾರದಿಂದ ನಮ್ಮ ಆಟೋ ಕಡೆಯಿಂದ ಏನೋ ಸ್ವಲ್ಪ ದಯಮಾಡಿ ಮೇಡಮ್, ಏನೋ ಒಂದು ಹೌಸಿಂಗ್ ಮಾಡಿ ಯಾವ ಒಂದು ಮನೆ ಒಂದು ಸೌಲಭ್ಯ ನೋಡಿ यहाँ पे देखिए
ಒಂದು ಪೆನ್ಷನ್ ಇದೆ ಆಫ್ಟರ್ ಡೆತ್ ಈಗ ಫೈಲ್ ಆಗಿದೆ ಪೆನ್ಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಪೆನ್ಷನ್ ಇದೆ ಡೆತ್ ಪೆನ್ಷನ್ಗೆ 5 ಲಕ್ಷ ರೂಪಾಯಿ ಫ್ರೀ ಇನ್ಸೂರೆನ್ಸ್ ಲೇಬರ್ ಬೇರೆ ನಿಮ್ಮ ಹೌಸ್ ಮಾಡಬೇಕು ಹೌಸಿಂಗ್ ಇಲ್ಲ ಹೌಸ್ ಎಲ್ಲ ಬರೋದಿದ್ದಾರೆ ಇದೊಂದು ಸ್ಕೀಮನ್ನು ಐದು ಬಸ್ಸಿಗೆ ಫ್ರೀ इसके पहले बाला